ಗೃಹಲಕ್ಷ್ಮಿ ಗೃಹ ಜಾತಿಯ ಸ್ಟಾರ್ಟಲ್ಲೇ ಅವರು ಚುನಾವಣೆಗಿಂತ ಮೊದಲಿಗೆ ಅನೌನ್ಸ್ ಮಾಡಿ ಎಲ್ಲರಿಗೂ ಮಹಿಳೆಯರಿಗೆಲ್ಲರೂ ಒಂದು ಆಶ್ವಾಸನ ಕೊಟ್ಟಿದ್ರು. ಈಗ ಮತ್ತೆ ಪರಿಷ್ಕರಣೆ ಮಾಡಿ ಮತ್ತೆ ಅದರಲ್ಲಿ ನಾವು ತೆಗಿತೀವಿ, ಅರ್ಹ ಇರುವ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಅಂದರೆ ಈಗ ಇದು ಮಹಿಳೆಯರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಅದನ್ನು ಸರ್ಕಾರ ಮಾಡಬಾರ್ದು, ಸಿಗೋ ಅಂಥವ್ರಿಗೆಲ್ಲ ಸಿಗಲೇಬೇಕು. ಮತ್ತು ಅವರು ಸರ್ಕಾರ ದುರುಪಯೋಗ ಮಾಡ್ತಾ ಒಂದು ಇದಿದೆ ಅಂತ ಹೇಳಿ ಈಗ ಮಹಿಳೆಯರು ಮುಂದೆ ಎಚ್ಚೆತ್ಕೋತಾರೆ. ಇದನ್ನು ಕೊಟ್ಟು ನಮ್ಮ ಹತ್ರ ಮತ್ತೆ ವಾಪಸ್ ತಗೊಳ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ಏನಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮಹಿಳೆಯರು ತುಂಬ ಎಚ್ಚೆತ್ಕೊಂಡರೆ ಇದು ಸರ್ಕಾರ ಮಾಡ್ತಾ ಇರೋದು ಸರಿಯಲ್ಲ. ಸರ್ಕಾರ ಮುಂದೆ ಹಿಂದೆ ಯಾವ ರೀತಿ ಆಶ್ವಾಸನ ಕೊಟ್ಟು ಮುಂದೆ ನಡ್ಕೋಬೇಕು ಅನ್ನೋದಿತ್ತು, ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋದರೆ ಪರಿಷ್ಕರಣ ಉಳಿಯುತ್ತೆ. ಇಲ್ಲ ಅಂದರೆ ಮಹಿಳೆಯರು ಎಚ್ಚೆತ್ಕೊಂಡು ಮುಂದೆ ಯಾವುದೇ ಒಂದು ಆಶ್ವಾಸನ ಕೊಡಲಿ, ಅದಕ್ಕೆ ಯಾರು ಒಪ್ಪೋ ಅಂಥ ಸ್ಥಿತಿಲಿ ಬರೋದಿಲ್ಲ ಅಂತ ಮೋಸ ಆಗುತ್ತೆ. ಯಾಕೆ ಅಂತ ಅಂದರೆ ಆಶ್ವಾಸನೆ ಕೊಟ್ಬಿಟ್ಟು ಈಗ ಕಿತ್ಕೋಬೇಕು ಅಂತ ಅಂದಾಗ ಮಹಿಳೆಯರಿಗೆ ಮೋಸ ಆಗುತ್ತೆ. ಎಲ್ಲ ಕೂಲಿ ಕಾರ್ಮಿಕರ ಹಣ ಬರೋದ್ರಿಂದ ಅವ್ರಿಗೊಂದು ಅನುಕೂಲ ಆಗ್ತಾ ಇದೆ, ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ. ಮಹಿಳೆಯರಿಗೂ ಎಲ್ಲ ಹೋಗ್ಬೇಕು ಬರಬೇಕು, ದೇವಸ್ಥಾನಗಳಿಗೆ ಆಗಲಿ ಯಾವುದೇ ಒಂದು ಪ್ರವಾಸ ಮಂದಿರಕ್ಕಾಗಲಿ ಅವರು ತುಂಬ ಅನುಕೂಲ ಮಾಡಿಕೊಟ್ಟು ಈಗ ಮತ್ತೆ ವಾಪಸ್ ತಗೊಳ್ತೀವಿ ಅಂತ ಅಂದರೆ ಮಹಿಳೆಯರಿಗೆ ಅದು ಅನನುಕೂಲ.